ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ಗಳಿಗೆ ಹಾಹಾಕಾರ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ಗಲ್ಲಿ ಗಲ್ಲಿಯೂ ಕೂಡ ಮಹಾಭಾರತ ಆಗ್ತಾ ಇದೆ. ಏಜೆನ್ಸಿಗಳ ಮುಂದೆ ಆತಂಕದಲ್ಲಿದ್ದಾರೆ ಜನ, ಕ್ಯೂ ನಿಂತುಕೊಂಡಿದ್ದಾರೆ. ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ಗೆ ಈಗ ಹಾಹಾಕಾರ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ಗಲ್ಲಿ ಗಲ್ಲಿಯಲ್ಲೂ ಮಹಾಭಾರತವೇ ಆಗ್ತಾ ಇದೆ. ಏಜೆನ್ಸಿಗಳ ಮುಂದೆ ಆತಂಕದಲ್ಲಿದ್ದಾರೆ ಜನ. ಜೊತೆಗೆ ಕ್ಯೂನಲ್ಲಿ ನಿಂತುಕೊಂಡ್ರು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಪೊಲೀಸರ ಭದ್ರತೆಯಲ್ಲಿ ಗ್ಯಾಸ್ ಸಿಲಿಂಡರ್ ವಿತರಣೆಯನ್ನ ಮಾಡಲಾಗ್ತದೆ. ಹೀಗೆ ಆದ್ರೆ ಹೇಗೆ? ಈಗ ಇನ್ನೂ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೂಡ ಹೊಡೆತ ಜಾಸ್ತಿ ಆಗುವಂತಹ ಸಾಧ್ಯತೆ, ಅಂದ್ರೆ ಮತ್ತೆ ನಾವು ಸೌದೆ ಒಲೆ ಯೂಸ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಇವತ್ತು ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಸಿಗ್ತಾ ಇಲ್ಲ. ಇನ್ನು ಮನೆ ಬಳಕೆಗೂ ಕೂಡ ಸಿಲಿಂಡರ್ ಸಿಗದೆ ಹೋಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಹೋಟೆಲ್ ಉದ್ಯಮಗಳನ್ನ ಬಂದ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಿಲುವನ್ನ ಪಡ್ಕೊಂಡಿದ್ದಾರೆ. ಈ ರೋಸ್ಟನ್ನ ಅವರು ಬಳಕೆ ಮಾಡ್ತಾ ಇದ್ದಾರೆ. ಬರೀ ಇಷ್ಟೇ ಅಲ್ಲ, ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ಚೈನ್ ಲಿಂಕ್ ಇದೆ. ಉದ್ಯಮದಿಂದಾಗಿ ಬೇರೆ ಅದಕ್ಕೆ ಯಾರೆಲ್ಲ ಫುಡ್ಡನ್ನು ಸಪ್ಲೈ ಮಾಡ್ತಾ ಇರ್ತಾರೆ, ಲೈಕ್ ಈಗ ನೋಡಿ ಹಾಲನ್ನು ತಂದು ಹಾಕ್ತಾ ಇರ್ತಾರೆ, ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ತರಕಾರಿಗಳನ್ನು ತಗೊಂಡು ಬಂದು ಅಡುಗೆ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ತೊಂದರೆಗಳಾಗುತ್ತೆ. ಒಬ್ಬರಿಗೆ ಅಂತಲ್ಲ, ಇದು ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ಎಲ್ರಿಗೂ. ಪಿ ಜಿಲಿರ್ತಾರೆ, ಹಾಸ್ಟೆಲ್ನಲ್ಲಿರ್ತಾರೆ, ವಿದ್ಯಾಭ್ಯಾಸ ಮಾಡ್ತಿರ್ತಾರೆ, ಅಥವಾ ಬೇರೆ ಕಡೆಯಿಂದ ಬರ್ತಾರೆ ಪ್ರವಾಸೋದ್ಯಮಕ್ಕೆ. ಸೊ ಎಲ್ಲದರ ಮೇಲೂ ಕೂಡ ಹೊಡೆತ ಬೀಳುತ್ತೆ. ಉತ್ತರ ಪ್ರದೇಶದಲ್ಲಿ ಸಿಲಿಂಡರ್ಗಾಗಿ ರಸ್ತೆಯಲ್ಲಿ ಫೈಟ್ ಆಗ್ತಾ ಇದೆ. ಬಿಹಾರ್ನಲ್ಲಿ ಪೊಲೀಸರ ಕಾವಲಿನಲ್ಲೇ ಸಿಲಿಂಡರ್ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಸಿಗದಂತಹ ಕಾರಣ ಹೋಟೆಲ್ಗಳಿಗೆ ಬೀಗ ಬೀಳ್ತಾ ಇದೆ. ರಂಜಾನ್ ಹೊತ್ತಲ್ಲೇ ಹೈರಾಣಾಗಿ ಹೋಗಿದೆ ಹೈದರಾಬಾದ್. ಗ್ಯಾಸ್ ಇಲ್ಲದೆ ಫೇಮಸ್ ಬಿರಿಯಾನಿ ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿಬಿಟ್ಟಿದೆ. ಏನ್ ಮಾಡ್ತಾರೆ? ಗ್ಯಾಸ್ ಇಲ್ಲ ಅಂತಂದ್ರೆ ಏನು ಮಾಡ್ತಾರೆ? ಕರೆಂಟ್ ಸ್ಟವ್ ಯೂಸ್ ಮಾಡ್ಲಿಕ್ಕಾಗತ್ತಾ? ಕರೆಂಟ್ ಬರೆಸ್ಲಿಕ್ಕಾಗತ್ತಾ? ಮನೇಲಿ ಒಬ್ಬರೋ ಇಬ್ಬರೋ ಇದ್ರೆ ಅಂತಂದ್ರೆ ಓಕೆ. ಬಟ್ ಕಮರ್ಷಿಯಲ್ ಪರ್ಪಸ್ ನೋಡೋದಾದ್ರೆ ಬಹಳಷ್ಟು ಜನಕ್ಕೆ ಅಡುಗೆ ಮಾಡಬೇಕಾಗಿರುತ್ತೆ. ಬೆಳಿಗ್ಗೆ ಎದ್ದು 10 ಸಿಲಿಂಡರ್ ಬೇಕಾಗಿರುತ್ತೆ. ಕಮ್ಮಿ ಅಂದ್ರು 5ರಿಂದ 10, 15 ಈ ರೀತಿಯಾಗಿ ತಮ್ಗೆ ಹೆಂಗ್ ವ್ಯಾಪಾರ ಆಗ್ತಿರುತ್ತೋ ಆ ರೀತಿಯಾಗಿ ಸಿಲಿಂಡರ್ಗಳ ಬಳಕೆಯನ್ನ ಮಾಡಲಾಗುತ್ತೆ. ಒಂದು ಮಾತ್ರ ಅಲ್ಲ, ಹೋಟೆಲ್ ಉದ್ಯಮ ಮಾತ್ರ ಅಲ್ಲ, ಹಾಸ್ಟೆಲ್, ಕಾಲೇಜ್, ಜೊತೆಗೆ ದೇವಸ್ಥಾನಗಳ ಮೇಲೂ ಕೂಡ ಹೊಡೆತವನ್ನ ಬೀರ್ತಾ ಇದೆ. ಎಲ್ಲರ ಮೇಲೂ. ನೆಕ್ಸ್ಟ್ ಈಗ ಮನೆಗಳಿಗೆ ಸಿಲಿಂಡರ್. ದೆಹಲಿ ಹೈಕೋರ್ಟ್ನ ವಕೀಲರ ಕ್ಯಾಂಟೀನ್ನಲ್ಲಿ ಊಟ ಸ್ಥಗಿತ ಆಗಿಬಿಟ್ಟಿದೆ. ಎಲ್ಲಿ ಹೋಗ್ಬೇಕು ಹಾಗಿದ್ರೆ? ಏನೋ ತರಾತುರಿಯಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರೆ ವಕೀಲರು. ಅಲ್ಲೇ ತಿನ್ಕೊಳ್ಳೋಣ, ಕ್ಯಾಂಟೀನ್ ಇದೆಯಲ್ಲ ತಿನ್ಕೊಳ್ಳೋಣ. ಆಫೀಸ್ಗೆ ಹೋಗಿರ್ತಾರೆ, ಅಲ್ಲೇ ಕ್ಯಾಂಟೀನ್ ಇರುತ್ತೆ, ಅಥವಾ ಹೋಟೆಲ್ನಲ್ಲಿ ತಿನ್ಕೊಳ್ಳೋಣ ಅಂತ ಹೇಳಿ ಹೋದವ್ರಿಗೆ ಪ್ರಾಬ್ಲಮ್. ನೋಡಿ, ದೆಹಲಿ ಹೈಕೋರ್ಟ್ನಲ್ಲೂ ಪ್ರಾಬ್ಲಮ್ ಆಗಿದೆ. ಕಾಸರಗೋಡಿನಲ್ಲಿ ಗ್ಯಾಸ್ ಸಿಗದೆ 65 ಹೋಟೆಲ್ಗಳು ಬಂದ್ ಆಗ್ಬಿಟ್ಟಿದೆ. ಮ್ಯಾಕ್ಡೊನಾಲ್ಡ್, KFC, ಬರ್ಗರ್ ಕಿಂಗೂ ಕೂಡ ಟ್ರಬಲ್ ಎದುರಾಗಿದೆ. 25% ಗ್ಯಾಸ್ ಉತ್ಪಾದನೆ ಹೆಚ್ಚಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಬಟ್ ಪ್ರಾಬ್ಲಮ್ನ ಈಗಾಗಲೇ ಫೇಸ್ ಮಾಡ್ತಾ ಇದ್ದಾರೆ ಜನ. ಸೊ ಭಾರತದಾದ್ಯಂತ ಈಗಾಗಲೇ ತೈಲ ಜಾಸ್ತಿ ನಾವು ಅದರಲ್ಲೂ ಕೂಡ ಆಮದನ್ನ ಮಾಡ್ಕೊಳ್ತೇವೆ. 3rd ಪ್ಲೇಸಲ್ಲಿ ಇರೋದು ತೈಲ. ನಾವು ಆಮದು ಮಾಡ್ಕೊಳ್ಳೋದ್ರಲ್ಲಿ ಅಮೆರಿಕ, ಚೀನಾವನ್ನ ಹೊರತುಪಡಿಸಿದ್ರೆ 3rd ಪ್ಲೇಸಲ್ಲಿ ಭಾರತ ಇದೆ. ಬಟ್ ಈಗಾಗಲೇ ತೈಲದ ಕೊರತೆ ಎದುರಾಗಿದೆ. ಸಾಕಷ್ಟು ಸಮಸ್ಯೆಗಾಗ್ತಾ ಇದೆ. ಪೊಲೀಸರ ಕಣ್ಗಾವಲಿನಲ್ಲಿ ಈಗಾಗಲೇ ಸಿಲಿಂಡರ್ಗಳ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಏನ್ ಮಾಡಬೇಕು? ಹೋಟೆಲ್ ಉದ್ಯಮ ಮುಚ್ಚಬೇಕು. ಬಹಳಷ್ಟು ದೇವಸ್ಥಾನಗಳಲ್ಲೂ ಸಿಲಿಂಡರ್ ಯೂಸ್ ಮಾಡ್ತಾರೆ. ಮದುವೆ ಚೌಟ್ರಿಲೂ ಸಿಲಿಂಡರ್ಗಳ ಯೂಸ್ ಆಗುತ್ತೆ. ಹಾಸ್ಟೆಲ್ಗಳಲ್ಲಿ ಯೂಸ್ ಆಗುತ್ತೆ, PGಗಳಲ್ಲಿ ಯೂಸ್ ಆಗುತ್ತೆ. ಸೊ ಇವರೆಲ್ಲ ಏನ್ ಮಾಡಬೇಕು ಹಾಗಿದ್ರೆ? ಹೋಗ್ಲಿ, ಈಗ ಪ್ರವಾಸೋದ್ಯಮ ಏನೋ ಬೆಂಗಳೂರು ನೋಡಬೇಕು ಅಂತ ಬರ್ತಾರೋ, ಬಿಹಾರ ನೋಡಬೇಕು ಅಂತ ಬರ್ತಾರೋ, ಅಥವಾ ಭಾರತಕ್ಕೆ ಬರ್ತಾರಪ್ಪ, ಬೇರೆ ದೇಶಗಳಿಂದ ಬರ್ತಾರೆ. ಸೊ ಆ ಎಲ್ಲದ್ರ ಮೇಲೂ ಕೂಡ ಹೊಡ್ತಾ ಬೀಳುತ್ತೆ. ಜೊತೆಗೆ ಕೆಲಸ ಮಾಡ್ತಾರಲ್ಲ ಕಾರ್ಮಿಕರು, ಅವ್ರ ಮೇಲೆ ಹೊಡ್ತಾ ಇದು.